ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟರ್ ಪನ್ನೀರ್ ಮಾಡ್ತಾಯಿದ್ದೀನಿ. ಅದು ರುಬ್ಕೊಳ್ಳೋಕ್ಕೆ ಒಂದಿಷ್ಟು ಸಾಮಾನು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಎರಡು ಟೊಮೊಟೊನು, ಗೋಡಂಬಿ, ಜೀರಿಗೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಪುಡಿಗಳು ನೋಡಿ, ಚಾಟ್ ಮಸಾಲ, ಕೊರಿಯಾಂಡರ್ ಮಸಾಲ, ಸ್ಪೆಷಲ್ ಗರಂ ಮಸಾಲ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್, ಇದೆಲ್ಲ ಅರ್ಧ ಸ್ಪೂನ್ ಹಾಕ್ತೀನಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟಾದ್ರೆ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ಒಂದು 2-3. ಚೆನ್ನಾಗಿ ಹುರ್ಕೊಂಡು ಕೆಂಪಗೆ ಹುರ್ಕೋಬೇಕು. ಈರುಳ್ಳಿನ ಹುರ್ಕೊಂಡು ಆದಮೇಲೆ ಟೊಮೊಟೊನೂ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಲೆ ಚೆನ್ನಾಗಿ ಮಾಗಿಸ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ನೀವು ಹುರ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಅದು ಪೇಸ್ಟ್ ಬರುತ್ತೆ. ಇದೆಲ್ಲ ಹಾಕ್ಬಿಟ್ಟು ಅರ್ಧ ಸ್ಪೂನ್ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಬಟಾಣಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪನ್ನೀರ್ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ ಇದಿಷ್ಟು. ಈಗ ಬಾಣಲಿ ಇಟ್ಬಿಟ್ಟು ಫಸ್ಟು ಎಣ್ಣೆ ಹಾಕಿ ಪನ್ನೀರನ್ನ ಹುರ್ಕೊಳ್ಳೋಣ. ನಾನು ಹಸಿ ಪನ್ನೀರ್ ಹಾಕಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡೇ ಹಾಕೋದು. ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ವಾಮ್ ವಾಟರಲ್ಲಿ ಅದನ್ನು ಸೋಕ್ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ಯಾಕೆ ಸ್ವಲ್ಪ ಸೋಕ್ ಮಾಡ್ಕೊಳ್ತೀವಿ ಅಂದರೆ ಅದು ಮತ್ತು ಇದ್ರ ಫ್ರೈ ಆದಾಗ ಸ್ವಲ್ಪ ಹಾರ್ಡಾಗಿರುತ್ತೆ. ಬಿಸಿನೀರು ವಾರ್ಮ್ ವಾಟರ್ಗೆ ಹಾಕಿದ ತಕ್ಷಣ ತುಂಬ ಬಿಸಿನೀರಲ್ಲ, ತುಂಬ ತಣ್ಣನೆ ನೀರಲ್ಲ, ವಾರ್ಮ್ ವಾಟರ್, ಉಗುರು ಬೆಚ್ಚಗಿರೋ ನೀರು, ಅದಕ್ಕೆ ಇದನ್ನು ಹಾಕ್ಬಿಟ್ರೆ ಸಾಫ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಹಾಕ್ಬಿಟ್ಟು ಇಡ್ತೀನಿ. ಇವಾಗ ಕರೆದ್ಮೇಲೆ ಅದಕ್ಕೆ ಹಾಕಿಟ್ಕೊಳ್ಳೋದು. ಈಗ ನೆಕ್ಸ್ಟ್ ಅದೇ ಎಣ್ಣೆ ಉಳ್ಕೊಂಡಿರುತ್ತಲ್ಲ ಅದರೊಳಗಡೆ ಇವಾಗ ನಾವು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕೆಂಪಗಾದ್ಮೇಲೆ ಬಟಾಣಿ ಹಾಕೋಣ. ಚೆನ್ನಾಗಿ ಕೆಂಪು ಹುರ್ಕೊಳ್ಳೋಣ. ಇದು ಹುರಿದಾದ್ಮೇಲೆ ಬಟಾಣಿ ಸೇರಿಸ್ಕೊಳ್ಳೋಣ. ಅದಕ್ಕೆ ಎಣ್ಣೆನಲ್ಲೇ ಮಗಿಸ್ಕೊಂಡ್ಬಿಡ್ತೀವಿ ಇದನ್ನೆಲ್ಲನೂ ಕೂಡ. ಈ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನ ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಒಂಚೂರು ಉಪ್ಪು ಹಾಕೋಣ. ಅದರಲ್ಲೇ ಸ್ವಲ್ಪ ಇನ್ನೊಂಚೂರು ಇದಾಗಲಿ ಅಂತೇಳಿ ಅದಾದಮೇಲೆ ಇನ್ನೊಂದೆರಡು ಸಲ ಹಾಗೇ 1-2 ನಿಮಿಷ ಮಾಗಿಸ್ಕೊಳ್ಳೋಣ. ಅದನ್ನು ನೋಡಿ ಆಲ್ರೆಡಿ ಬೇಗ ಬಂತದು. ಈಗ ಅದಕ್ಕೆ ಮಸಾಲೆ ಹಾಕಿದ್ದೀನಿ. ಅಕ್ಕಿ ಹಿಂಗೆಲ್ಲ ಹೊರಟೋಗಿದೆ. ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಿದ್ದೀನಿ. ಈರುಳ್ಳಿ, ಟೊಮೊಟೊನು, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರು, ಚಾಟ್ ಮಸಾಲ, ಕೊರಿಯಾಂಡರ್ ಪೌಡರ್ ಎಲ್ಲ ಹಾಕಿದ್ನಲ್ಲ, ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟನ್ನ ಇದಕ್ಕೆ ಹಾಕಿದ್ದೀನಿ. ಇನ್ಸ್ಟೆಡ್ ಆಫ್ ಗೋಡಂಬಿ ನೀವು ಬೇಕಾದರೆ ಕಡಲೆಕಾಯಿನೂ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು. ಟೇಸ್ಟ್ ಈ ಥರ ಬರೋಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಟೇಸ್ಟ್ ಇರುತ್ತೆ. ಅದು ಕೂಡ ಟೇಸ್ಟ್ ಇರುತ್ತೆ. ಗೋಡಂಬಿ ಖಾಲಿ ಆಗಿಬಿಟ್ಟಿದೆ ಅಂದರೆ ನೀವು ಕಡಲೆಕಾಯಿ ಇರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ಈಗ ಇದಕ್ಕೆ ಅದೆಲ್ಲ ಚೆನ್ನಾಗಿ ಆಯಿತು. ಈಗ ಅದಾದಮೇಲೆ ನಾನೀಗ ನೋಡಿ ಪನ್ನೀರ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಪ್ಲೀಸ್ ಇಗ್ನೋರ್ ದ ಸೌಂಡು. ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಅದು ಸಿಕ್ಕಾಪಟ್ಟೆ ಸೌಂಡು. ಈಗ ಅಲ್ಲೇ ಚೆನ್ನಾಗಿ ಇದು ಮಾಡ್ಕೊಂಡು ಆ ನೀರಿತ್ತಲ್ಲ ನಾವು ಮುಳುಗಿಸ್ಕೊಂಡಿದ್ವಲ್ಲ, ಇದು ಪನ್ನೀರ್ ಮುಳುಗಿಸ್ಕೊಂಡಿದ್ವಲ್ಲ ನೀರು, ಆ ನೀರನ್ನೇ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಇನ್ನೊಂದು ಉಳಿದಿದ್ದು ನೀರು ಹಾಕ್ತೀನಿ, ನೋಡ್ಕೊಂಡು ಹಾಕ್ತೀನಿ. ಇನ್ನೊಂಚೂರು ಉಪ್ಪು ಬೇಕಾ ನೋಡ್ಕೊಂಡು ಉಪ್ಪು ಹಾಕ್ಬಿಡೋಣ. ಹಸಿಮೆಣಸಿನ್ಕಾಯಿನೂ ಹಾಕಿದ್ವಲ್ಲ, ಇದಕ್ಕೆ ಇನ್ನೇನು ಮತ್ತೆ ಬೇರೆ ಮೇಲಿಂದ ಯಾವ ಖಾರನೂ ಬೇಕಿಲ್ಲ, ಅದೇ ಖಾರವಾಗಿರುತ್ತೆ. ಬೇಕು ಅಂದರೆ ನೀವು ನೋಡಿಕೊಂಡು ನಿಮಗೆ ಖಾರ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಕೆಂಪು ಮೆಣಸಿನ ಪುಡಿನೂ ಹಾಕ್ಕೊಳ್ಬೋದು. ಚೂರು ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಬೋದು. ನನಗಿಷ್ಟೇ ಖಾರ ಸಾಕು. ಹಸಿಮೆಣಸಿನ್ಕಾಯಿ, ಗರಂ ಮಸಾಲದ ಇದು ಬ್ಲ್ಯಾಕ್ ಪೆಪ್ಪರಲ್ಲಿತ್ತು, ಗರಂ ಮಸಾಲದಲ್ಲಿತ್ತು. ಸೊ ಆ ಖಾರ ನಂಗೆ ಸಾಕಾಯಿತು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಆಯಿತಾ, ಬಂತೀಗ ಅದೇನು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದೆರಡು ಕುದಿಸ್ಬಿಟ್ರೆ ಕರಿ ರೆಡಿ. ಮಟರ್ ಪನ್ನೀರ್ ರೆಡಿ. ಇದಕ್ಕೆ ಬೇಕಾದವ್ರು ಜಾಸ್ತಿ ಬೆಣ್ಣೆ ಕ್ರೀಮು ಎಲ್ಲ ಹಾಕ್ಕೋಬೋದು.
ನಮ್ಗೆ ಅವೆಲ್ಲ ಜಾಸ್ತಿ ಬೇಡ ಅನಿಸುತ್ತೆ, ಹೆವಿ ಆಗೋಲ್ಲ ನಮ್ಮ ಕೈಲಿ ತಿನ್ನೋಕ್ಕೆ. ಅದಕ್ಕೆ ನಾವು ಅಷ್ಟರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರೆಡಿ ಆಯಿತು. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಯಾವಾಗಲೂ ಒಂದು ಸಲ ಮಾಡ್ಕೋಬೋದು. ನಮಗೆ ನಾರ್ತ್ ಇಂಡಿಯನ್ ಯಾವಾಗಲೂ ಇಷ್ಟ ಆಗಲ್ಲ ಗೊತ್ತು, ಬಟ್ ಮಧ್ಯ ಮಧ್ಯೆ ಮಾಡ್ಕೊಂಡು ತಿನ್ನೋಕ್ಕೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.